30 ದಿನ ಬಿರಿಯಾನಿ ತಿನ್ನೋ ಚಾಲೆಂಜ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ಅಂಡರ್ ರೇಟೆಡ್ ವರ್ಸಸ್ ಓವರ್ ರೇಟೆಡ್ ಬಿರಿಯಾನಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ಬಂದಿದೆ ಮೇಘನಾ ಫುಡ್ಸ್ ಓವರ್ ರೇಟೆಡ್ ಬಿರಿಯಾನಿ ಟ್ರೈ ಮಾಡೋಕ್ಕೆ. ಬಂದು ಮೇಘನಾ ಸ್ಪೆಷಲ್ ಬಿರಿಯಾನಿ ಬುಕ್ ಮಾಡಿ ಟೈಮರ್ ಆನ್ ಮಾಡಿದೆ. ಕರೆಕ್ಟಾಗಿ 6 ನಿಮಿಷಕ್ಕೆ ಬಿರಿಯಾನಿ ನಮ್ಮ ಟೇಬಲ್ ಮೇಲೆ ಇತ್ತು. ಬಿರಿಯಾನಿ ಟೇಸ್ಟ್ ಆವ್ರೇಜ್ ಅನಿಸ್ತು, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಪ್ರೈಸ್ ಬಂದು 400 ರೂಪೀಸ್ ಆಯಿತು ಒಂದು ಬಿರಿಯಾನಿ. ನನಗೆ ಕೊಡೋ ದುಡ್ಡಿಗೆ ಬೆಲೆ ಇಲ್ಲ ಅನಿಸ್ತು. ನೆಕ್ಸ್ಟ್ ಹೋಗಿದ್ದೆ ನಾನು ಅಂಡರ್ ರೇಟೆಡ್ ಬಿರಿಯಾನಿ ಟ್ರೈ ಮಾಡೋಕ್ಕೆ ಷಣ್ಮುಖ ರೆಸ್ಟೋರೆಂಟ್. ಸೊ ಇಲ್ಲಿ ಹೋಗಿದ್ದೆ, ಟೈಮರ್ ಆನ್ ಮಾಡಿ ಬಿರಿಯಾನಿ ತರಿಸ್ದೆ. ಅಲ್ಲೂ ಷಣ್ಮುಖ ಸ್ಪೆಷಲ್ ಬಿರಿಯಾನಿ ತರಿಸ್ದೆ. ಕರೆಕ್ಟಾಗಿ 4 ಮಿನಿಟ್ಸ್ಗೆ ಬಿರಿಯಾನಿ ನನ್ನ ಟೇಬಲ್ ಮೇಲೆ ಇತ್ತು. ಇಲ್ಲಿ ಒಂದು ಬಿರಿಯಾನಿ ಪ್ರೈಸ್ ನನಗೆ ಟ್ಯಾಕ್ಸ್ ಎಲ್ಲ ಸೇರಿ 310 ರೂಪಾಯಿ ಆಯಿತು. ಸೊ ಮೇಘನಾಸ್ಗಿಂತ ಕ್ವಾಂಟಿಟಿಲಿ ನನಗೆ ಬೆಸ್ಟ್ ಅನಿಸ್ತಿದ್ದು. ಫೈನಲ್ ರಿಸಲ್ಟ್ ಹೇಳೋ ಟೈಮ್ ಇವಾಗ. ಸೊ ಈ ಒಂದು ಚಾಲೆಂಜ್ಗೆ ಟೈಮು ಆ್ಯಂಬಿಯನ್ಸ್ಗಿಂತ ಬಿರಿಯಾನಿ ಟೇಸ್ಟೇ ಇಂಪಾರ್ಟೆಂಟು. ಬಿಕಾಸ್ ನಾನು 30 ದಿನ ಕಂಟಿನ್ಯೂಸ್ ಆಗಿ ಇದೇ ಬಿರಿಯಾನಿ ತಿನ್ನಬೇಕು. ಸೊ ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ತಾ ಇರೋ ಬಿರಿಯಾನಿ ಬಂದು ಷಣ್ಮುಖ ಬಿರಿಯಾನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಸೊ ಇದು ಬಂದು ನನ್ನ ಪರ್ಸ್ನಲ್ ಒಪಿನಿಯನ್ನು. ನನಗೆ ಮೇಘನಾಸ್ಗಿಂತ ಷಣ್ಮುಖನೇ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಷಣ್ಮುಖನೇ ಚೂಸ್ ಮಾಡ್ತಾ ಇದ್ದೀನಿ. ನಾನು ಈ ಚಾಲೆಂಜ್ ಮಾಡ್ತಾ ಇರೋ ಉದ್ದೇಶ ಬಂದು, ಕನ್ನಡದಲ್ಲಿ ಒಂದು ಗಾದೆ ಇದೆ, ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಅಂತ. ಸೊ ಅದು ನಿಜನಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಎಲ್ಲರ ಫೇವ್ರೇಟ್ ಬಿರಿಯಾನಿನ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ 30 ದಿನ ನಾನು ಬರೀ ಬಿರಿಯಾನಿನೇ ತಿನ್ನಬೇಕು. ಬಿರಿಯಾನಿ ಬಿಟ್ಟು ಬೇರೆ ಏನೂ ತಿನ್ನೋ ಹಾಗಿಲ್ಲ. ಸೊ ನೋಡೋಣ ಫಸ್ಟ್ ಡೇಗೂ 38 ಡೇಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ನನ್ನ ಕೈಲಿ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ.